कि IIT ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಮಾತಿನ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶಾಸಕರಂತಹ ಸಿಟಿ ರವಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸಿಟಿ ರವಿ ಅವರ ಒಂದ್ ಕಡೆ ಇಲ್ಲಿಯವರೆಗೂ ಕೂಡ ಇವತ್ತು ಏನ್ ಮಾತನಾಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು, ಜೊತೆಗೆ ಜಮ್ಮು ಕಾಶ್ಮೀರ ಲಡಾಖ್ ವಿಚಾರವನ್ನೇ ಪ್ರಸ್ತಾಪ ಮಾಡಬಹುದಾ, ಅದಕ್ಕೆ ಸಮರ್ಥನೆ ಕೊಡಬಹುದಾ ಅನ್ನುವಂತಹ ಒಂದು ರೀತಿಯ ನಿರೀಕ್ಷೆಗಳಿತ್ತು. ಹೌದಾ? ಹಾಗಾಗಿ ಅವತ್ತಿನ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರಣಕ್ಕಾಗಿ 370 ಆಗಿರ್ಬೋದು 35A ರದ್ದು ಮಾಡಲಾಯಿತು ಅನ್ನೋದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಈ ಮೂಲಕ ಎಲ್ಲಾ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟನೆ ನೀಡುವಂತಹ ಪ್ರಯತ್ನ ಆಗಿದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಇಲ್ಲ, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. 70 ವರ್ಷಗಳಿಂದ ಆರ್ಟಿಕಲ್ 370 35A ಇದ್ದು ಕಾಶ್ಮೀರ ಸಾಧಿಸಿರೋದಾದ್ರೂ ಏನು, ಅಲ್ಲಿಯ ಜನರ ಬಡತನ ನಿವಾರಣೆ ಆಗಿದೆಯಾ, ಅಲ್ಲಿಯ ಜನ ಸುಶಿಕ್ಷಿತರಾಗಿದ್ದಾರಾ, ಬದಲಿಗೆ ಆತಂಕವಾದ ಆವರಿಸ್ಕೊಳ್ತೆ ಹೊರತು ಭ್ರಷ್ಟಾಚಾರಿಗಳ ಕೈ ಮೇಲಾಯ್ತು, 2 ಕುಟುಂಬಗಳ ಕೈನಲ್ಲಿ ಅಧಿಕಾರ ಉಳಿತು, ಜನನಾಯಕತ್ವ ಬೆಳಿಲಿಲ್ಲ, ವಿಜ್ಞಾನಿಗಳು ಹೊರಬರಲಿಲ್ಲ, ಸುಶಿಕ್ಷಿತ ಸಮಾಜ ನಿರ್ಮಾಣ ಆಗಲಿಲ್ಲ, ಬಡವರ ಬಡತನ ದೂರ ಆಗಲಿಲ್ಲ. ಹಾಗಿದ್ಮೇಲೆ ಆರ್ಟಿಕಲ್ 370 ಯಾಕೆ ಬೇಕು ಅನ್ನುವಂಥ ಒಂದು ಚರ್ಚೆಯನ್ನ ಮುಂದಿಟ್ಟರು. ಮತ್ತು ಜೊತೆಗೆ ಹೊಸ ಅವಕಾಶಗಳು ಹೇಗೆ ಕಾಶ್ಮೀರದಲ್ಲಿ ತೆರೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಆಶಯವನ್ನು ತನ್ನ ಮಾತಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಬಹಳ ಆಲೋಚಿಸಿ ದೃಢವಾಗಿ ನಿರ್ಧಾರವನ್ನು ಇಂಟ್ರೆಸ್ಟ್ ಆಫ್ ದ ಕಾಶ್ಮೀರಿ ಸಿಟಿಜನ್ಸ್, ಇಂಟ್ರೆಸ್ಟ್ ಆಫ್ ದ ನೇಷನ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಈ ಒಂದು ಮೆಸೇಜ್ ತಲುಪಬೇಕಾಗಿದ್ದೆ ಎಲ್ರಿಗೂ ಕೂಡ ಅಂತ ಅನ್ಸತ್ತಾ, ಹೇಗೆ ಅಂತ ಹೇಳಿ? ಯಾಕಂದ್ರೆ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು, ಒಂದ್ ರೀತಿಯ ಟೀಕೆಗಳು ಕೇಳಿ ಬರ್ತಾ ಇತ್ತು. ಯಾವ ಕಾರಣಕ್ಕಾಗಿ ಅನ್ನೋಂತಹ ಮೆಸೇಜ್ ರೀಚ್ ಆಗ್ಬೇಕಾಗಿತ್ತು ಅಂತ ಅನ್ಸುತ್ತಾ ಹಾಗಾದ್ರೆ? ಅಲ್ಲ, ಈಗ ರಾಜಕೀಯದ ಕೆಲವು ಮಂದಿ ಟೀಕೆ ಮಾಡಿದ್ರು ಕೂಡ ದೇಶದ ಜನ ಇದನ್ನು ಸ್ವೀಕಾರ ಮಾಡಿದ್ದಾರೆ. ನಮಗೆ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಸಕ್ಕಾಗಲ್ಲ, ಆದ್ರೆ ನಮ್ಮ ಮೂಲಕನೇ ಅಭಿನಂದನೆ ಸಲ್ಲಿಸಿದ್ದಾರೆ. ದಾರಿಯಲ್ಲಿ ಸಾವಿರಾರು ಜನ ಪಕ್ಷಾತೀತವಾಗಿ, ಅದು ಬಿಜೆಪಿಗೆ ಸೇರಿದವರು, ಬಿಜೆಪಿಗೆ ವಿರೋಧ ಮಾಡೋರು ಮಾತಾಡಿದ್ದಾರೆ. ಇವತ್ತೊಬ್ರು ಸಜ್ಜನ ನಾಗರಿಕರು ಮಧ್ಯಾಹ್ನ ನನ್ನ ಮನೆಗೆ ಬಂದಿದ್ರು. ಅವ್ರು ಹೇಳಿದ್ರು, ಬಹಳ ವರ್ಷದ ನಂತರ ದೇಶದ ದೃಷ್ಟಿಯಿಂದ ಯೋಚನೆ ಮಾಡಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ನಾಯಕತ್ವ ಸಿಕ್ಕಿದೆ ಅಂತಕ್ಕಂಥ ಮಾತು ಹೇಳಿದ್ರು. ಅವರೇನು ರಾಜಕಾರಣಿ ಅಲ್ಲ. ಹೀಗಿದ್ದಾಗಲೇನೆ ಗೊತ್ತಾಗತ್ತೆ ಜನಮಾನಸದ ಭಾವನೆ ಏನಿದೆ ಅಂತ ಹೇಳಿ. ಈಗ ಕೃಷ್ಣನ್ ಜೊತೆಗೆ ಅರ್ಜುನ ಇದ್ದ, ಆದ್ರೂ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ವಿರಾಟ್ ಸ್ವರೂಪದ ದರ್ಶನವನ್ನ ಶ್ರೀಕೃಷ್ಣ ಪರಮಾತ್ಮ ಮಾಡಿಸ್ಬೇಕಾಯ್ತು. ಹಾಗೆ ಎಲ್ಲಾ ಗೊತ್ತಿದ್ದು ಅಜ್ಞಾನದ ಮಡುವಿನಲ್ಲಿ ಇರ್ತಕ್ಕಂಥವರಿಗೆ ಯಾವ ಹಿನ್ನೆಲೆಯಲ್ಲಿ ಈ ನಿರ್ಣಯ ಅನ್ನುವಂತ ಒಂದು ವಿರಾಟ್ ಸ್ವರೂಪದ ದರ್ಶನವನ್ನ ಪ್ರಧಾನಮಂತ್ರಿ ತನ್ನ ಮಾತಿನಲ್ಲಿ, ಇನ್ನೂ ಯಾರಿಗಾದ್ರೂ ಅನುಮಾನ ಇದ್ರೆ, ಇನ್ನೂ ಯಾರಿಗಾದ್ರೂ ಅಜ್ಞಾನ ಇದ್ರೆ ಅದು ಹೋಗ್ಲಾಡ್ಸೋಕ್ ಬೇಕಾದಂತ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ. ನಾನು 1992ರಲ್ಲಿ ಕಾಶ್ಮೀರ ಚಲೋಕ್ಕೆ ಹೋದವನು. ಜನವರಿ 26ನೇ ತಾರೀಕು ರಾಷ್ಟ್ರಧ್ವಜ ಹಾರಿಸಬೇಕು ಅನ್ನುವಂತ ಏಕತಾ ಯಾತ್ರೆಯಲ್ಲಿ ಚಿಕ್ಕಮಂಗ್ಳೂರಿನಿಂದ ಒಂದು 9 ಜನ ಪಾಲ್ಗೊಂಡಿದ್ವಿ. ಅದರಲ್ಲಿ ನಾನು, MLC ಪ್ರಾಣೇಶು, ದಿವಂಗತ ಕೆಂಜಿಗೆ ರಾಮೇಗೌಡರು, ದಿವಂಗತ ವಿಠಲ್ ರಾಯರು, ಮಾಕನಹಳ್ಳಿ ಪೃಥ್ವಿ, ದಿನೇಶು, ಸುದರ್ಶನ್, ನಾವೆಲ್ಲರೂ ಒಟ್ಟಿಗೆ ಹೋದವರು. ಹಾಗಾಗಿ ನನಗೂ ಒಂದು ಹೆಮ್ಮೆ ಇದೆ. ಇಂಥ ಒಂದು ದಿನಕ್ಕೋಸ್ಕರ ನಾನು ಕಾತ್ರದಿಂದ ಕಾಯ್ತಾ ಇದ್ದೆ. ನಮಗೆ ಕಾಶ್ಮೀರದ ಶ್ರೀನಗರಕ್ಕೆ ಹೋಗೋ ಅವಕಾಶ ಸಿಗಲಿಲ್ಲ. ಉಧಂಪುರದಲ್ಲೇ ನಮ್ಮನ್ನೆಲ್ಲ ತಡೆದ್ರು. ಜಮ್ಮು ರ್ಯಾಲಿಯಲ್ಲಿ ಪಾಲ್ಗೊಂಡು ಉಧಂಪುರದವರೆಗೂ ಹೋಗಿ ಅಲ್ಲಿಂದ ನಾವು ವಾಪಸ್ ಬಂದಿದ್ವಿ. ಈ ಸಲ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಆಗತ್ತಾ, ಹೇಗೆ ಅಂತ ಹೇಳಿ? ಈಗ ಒಂದು ರೀತಿಯ ಕಾಶ್ಮೀರವನ್ನು ಪ್ರತ್ಯೇಕವಾಗಿಡಬೇಕು ಅಂತ ಬಯಸಿದವರಿಗೆ ನಿರಾಸೆಯಾಗಿದೆ. ದೇಶದ ಎಲ್ಲ ಜನರಿಗೂ ಒಂದು ಸಂತೋಷ ಆಗಿದೆ. ಏನು ಆಗಸ್ಟ್ 15 ನಿಮಿತ್ತ ಮಾತ್ರ. ಆ ಸಂಭ್ರಮವನ್ನ ಮೊನ್ನೆ ಆರ್ಟಿಕಲ್ 370 ರದ್ದಾದ ದಿನದಿಂದಲೇ ಜನ ಆಚರಿಸ್ತಾ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೀನಿ,
ಅಖಂಡ ಭಾರತವು ಆಗುವಂತ ಒಂದ್ ದಿನ ಬಂದ್ಬಿಟ್ರೆ ಅದಕ್ಕಿಂತ ಸಂತೋಷ ಕ್ಷಣ ಏನಿಲ್ಲ. ಆಗಸ್ಟ್ 14, 1947 ನಮ್ ದೇಶಕ್ಕೊಂದು ದುರಂತ. ನಮ್ ದೇಶ ವಿಭಜನೆ ಆಯ್ತು, ಕೋಟ್ಯಾಂತರ ಜನ ನಿರಾಶ್ರಿತರಾದ್ರು. ನೀವೊಂದ್ ಕ್ಷಣ ಯೋಚನೆ ಮಾಡಿ, ತನ್ನ ಊರು, ಕೇರಿ, ಬಂಧು ಬಳಗ ಎಲ್ಲವನ್ನು ಕಳ್ಕೊಂಡು ಜೀವ ಉಳಿದ್ರು ಸಾಕು ಅಂತ ಹುಟ್ಟು ಬಟ್ಟೆಯಲ್ಲಿ ಬಿಟ್ಟು ಬಂದಂತ ಎರಡೂ ಭಾಗದ ಜನರನ್ನು ಒಂದ್ ಕ್ಷಣ ನೆನಪಿಸ್ಕೊಂಡ್ರು ಸಾಕು, ಎಂತ ಒಂದು ದೊಡ್ಡ ಪ್ರಮಾದ ಘಟಿಸೋಯ್ತು ಅನ್ನೋದು ಅರಿವಿಗೆ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಹಿಂದೂ ಮುಸ್ಲಿಂ ವಿಭಜನೆ, ದ್ವೇಷ ಉಳ್ಕೊಳ್ತಾ ಬಂತು. ಅದೆಲ್ಲ ದೂರ ಆಗ್ಬೇಕು ಅಂದ್ರೆ ಮತ್ತೆ ಅಖಂಡ ಭಾರತ ಆಗಬೇಕು. ಅಖಂಡ ಭಾರತ ಆಗಬೇಕು ಅನ್ನೋದೇ ನಮ್ಮ ಇನ್ನೂ ದೊಡ್ಡ ಸಂಕಲ್ಪ. ಜೊತೆಗೆ ಇವತ್ತು ಮಾತನಾಡುವಾಗ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಒಂದ್ ಕಡೆ ಯುವ ಜನಾಂಗವನ್ನ ಕೂಡ ಹುರಿದುಂಬಿಸುವಂತಹ ಪ್ರಯತ್ನ ಆಯ್ತು, ಮತ್ತೊಂದ್ ಕಡೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇರುವಂತವ್ರು, ಅದು ಕ್ರೀಡಾ ಕ್ಷೇತ್ರದಿಂದ ಹಿಡಿದು ಸಿನಿಮಾ ಲೋಕದ ವಿಚಾರದವರೆಗೂ ಕೂಡ ಅಲ್ಲೂ ಕೂಡ ಹೋಗಿ ಶೂಟಿಂಗ್ ಮಾಡುವಂತಹ ವಿಚಾರಗಳು, ಅದನ್ನ ಬಳಸಿಕೊಳ್ಳುವಂತಹ ಪ್ರಯತ್ನದ ಬಗ್ಗೆ ಆಯ್ತು. ಮತ್ತೊಂದ್ ಕಡೆ ಮೌಲ್ವಿಯಿಂದಾನೇ ಯಾತರ ನುಸುಳುಕೋರರು ಬರ್ತಾರೆ, ಆ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ ಅನ್ನೋದನ್ನ ಹೇಳುವ ಮೂಲಕ ಎಲ್ಲರೂ ಅಲ್ಲಿ ಸಹಕರಿಸಿದ್ದಾರೆ ಅಥವಾ ಎಲ್ಲರೂ ಕೂಡ ಆಶಯ ಇದೆ ಇದ್ದಿದ್ದು ಅನ್ನೋದನ್ನ ಹೇಳುವಂತಹ ಪ್ರಯತ್ನ ಆಯ್ತು ಅಲ್ಲಿ ಅಂತ. ಖಂಡಿತವಾಗಿಯೂ ಕೆಲವರು ಭಯೋತ್ಪಾದಕರಿಗೆ ಬೆಂಬಲ ಕೊಡೋರು ಇರ್ಬೋದು, ಕೆಲವು ಭಯೋತ್ಪಾದಕರು ಇರ್ಬೋದು, ಆದ್ರೆ ಜನಸಾಮಾನ್ಯರಿಗೆ ನೆಮ್ಮದಿ ಬೇಕು. ಕಾಶ್ಮೀರ ಭೂಲೋಕದ ಒಂದು ಸ್ವರ್ಗ, ಏನಿಲ್ಲ ಹೇಳಿ ಅದನ್ನ. ಭಾರತದ ಮುಕುಟಮಣಿ ಕಾಶ್ಮೀರ, ಭೂಲೋಕದ ಸ್ವರ್ಗ ಕಾಶ್ಮೀರ. ಕಾಶ್ಮೀರದಲ್ಲಿ ಭಯೋತ್ಪಾದನೆ ದೂರ ಆದ್ರೆ, ಅಲ್ಲಿಯ ಜನರಿಗೆ ತಾಂತ್ರಿಕತೆಯ ಪರಿಚಯ ಆದ್ರೆ, ಅವರು ಇಂಜಿನಿಯರ್ ಆಗ್ತಾರೆ, ಅವರು ಡಾಕ್ಟರ್ ಆಗ್ತಾರೆ. ಅಲ್ಲಿ ಫಿಲ್ಮ್ ಶೂಟಿಂಗ್ ನಡೆಯಕ್ಕೆ ಶುರು ಆದ್ರೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಪ್ರವಾಸಿಗಳು ಹೆಚ್ಚಾದ್ರೆ ಲಾಭ ಆಗೋದು ಕಾಶ್ಮೀರಿಗಳಿಗೆ. ಭಯೋತ್ಪಾದನೆಯಿಂದ ಏನ್ ಲಾಭಕ್ಕೆ ಸಿಕ್ಕಿದೆ ಅವರಿಗೆ? ಭಯೋತ್ಪಾದನೆಯಿಂದ ನೆಮ್ಮದಿ ಹಾಳಾಗಿದೆ, ಭಯೋತ್ಪಾದನೆಯಿಂದ ಇನ್ನೊಬ್ಬರ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೆ. ಅವ್ರಿಗೇನ್ ಸಿಕ್ಕಿದೆ? ಆ ಜನರಿಗೆ ಬೇಕಾಗಿರೋದು ಬದುಕು. ಆ ಬದುಕನ್ನ ಕಟ್ಕೊಡೋದಕ್ಕೆ ಅಡ್ಡವಾಗಿರುವಂತ ಎಲ್ಲ ಅಂಶಗಳು ದೂರ ಆಗಬೇಕು. ಈಗ ಪ್ರಧಾನಮಂತ್ರಿಗಳ ಆಶಯದ ಪ್ರಕಾರ ಕಾಶ್ಮೀರದಲ್ಲಿ ಅಭಿವೃದ್ಧಿಯ ಹೊಸ ಸೆಕೆಯು ಪ್ರಾರಂಭ ಆಗುತ್ತೆ. ಅಲ್ಲಿ ಫಿಲ್ಮ್ ಶೂಟಿಂಗ್ ನಡೆಯೋದ್ರಿಂದಾಗಿ ಅಲ್ಲಿ ಉದ್ಯೋಗ ಸೃಷ್ಟಿಯೂ ಆಗುತ್ತೆ. ಪ್ರವಾಸಿಗಳು ಹೆಚ್ಚಾದ್ರೆ ಅದರ ಲಾಭ ಆಗ್ತಕ್ಕಂಥದ್ದು ಸ್ಥಳೀಯ ಕಾಶ್ಮೀರಿಗಳಿಗೆ. ಅವರೊಂದು ಸೋಲೋ ಗಿಡದ ಬಗ್ಗೆ ಹೇಳಿದ್ರು. ಸೋಲೋ ಗಿಡ ಜಗತ್ತಿನ ಬೇರೆ ಕಡೆಗಳಲ್ಲಿ ಮಾರಾಟ ಆದ್ರೆ ಅಲ್ಲಿಯ ರೈತರಿಗೆ ಲಾಭ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಲಡಾಖ್ ಅಲ್ಲಿ ಬೆಳೆಯುವಂತ ಸೋಲೋ ಗಿಡಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೇಳಿದ್ರು. ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹೇಗೆ ಮುಕ್ತ ಆಗಬೇಕು ಅನ್ನೋದನ್ನು ಕೂಡ ವ್ಯಕ್ತಪಡಿಸಿದ್ರು. ಸಮಗ್ರ ಕಾಶ್ಮೀರ ಅಭಿವೃದ್ಧಿ, ಕಾಶ್ಮೀರದಲ್ಲಿರ್ತಕ್ಕಂಥ ಆತಂಕವಾದ ದೂರ ಆಗಬೇಕು ಅನ್ನುವಂಥ ಆಶಯ ಅವ್ರ ಮಾತಿನಲ್ಲಿ ವ್ಯಕ್ತ ಆಯ್ತು. ಹಾಗೆ ಆತ್ಮವಿಶ್ವಾಸವೂ ಇತ್ತು, ಇದನ್ನು ಮಾಡೇ ತೀರ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸವೂ ಇದ್ದದ್ದನ್ನು ಕಂಡ್ವಿ. ಇಂಥ ಪ್ರಧಾನಮಂತ್ರಿಗಳನ್ನ ನಮ್ಮ ಕಾಲಘಟ್ಟದಲ್ಲಿ ನೋಡಿದಂತ ನಾವೇ ಧನ್ಯರು. ಅವರಿಗೆ ಮತ ಹಾಕಿದ್ದೆ ನಮ್ಗೆ ಹೆಮ್ಮೆಯ ವಿಷಯ. ಓಕೆ, ಫೈನ್. ಥ್ಯಾಂಕ್ ಯು ಸಿಟಿ ರವಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಸರ್ಕಾರಿ ಸಿಬ್ಬಂದಿ ಪೊಲೀಸರ ಕರ್ತವ್ಯ ನಿರ್ವಹಣೆ ಬಗ್ಗೆ ಕೂಡ ಪ್ರಶಂಸನೀಯ ಮಾತುಗಳನ್ನಾಡಿದ್ರು. ಬದಲಾವಣೆ ಸಾಧ್ಯ, ಜನರ ಅಭಿವೃದ್ಧಿ ಸಾಧ್ಯ. ನಮ್ಮ ಒಂದು ದೇಶದ ಮುಕುಟ ಅಂದ್ರೆ ಅದು ಜಮ್ಮು ಕಾಶ್ಮೀರ. ಹೊಸ ಕಾಶ್ಮೀರದ ಕನಸನ್ನ ಬಿಚ್ಚಿಟ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಒಂದ್ ಕಡೆ ಸರ್ಕಾರಿ ಸಿಬ್ಬಂದಿ ಆಗಿರಬಹುದು, ಪೊಲೀಸರ ಕರ್ತವ್ಯ ನಿರ್ವಹಣೆಯನ್ನ ಕೂಡ ಸಂದರ್ಭದಲ್ಲಿ ಪ್ರಶಂಸಿದ್ರು. ಜಮ್ಮು ಕಾಶ್ಮೀರದ ಮಕ್ಕಳು ಅಂದ್ರೆ ವೀರ ಮಕ್ಕಳು ಬಲಿದಾನವನ್ನ ಕೊಟ್ಟಿದ್ದಾರೆ. ಮೌಲ್ವಿ ಗುಲಾಂ ಪಾಕ್ ನುಸುಳುಕೋರರ ಮಾಹಿತಿಯನ್ನ ಕೊಟ್ಟರು, ಅವರಿಗೆ ಅಶೋಕ ಚಕ್ರದಿಂದ ಸನ್ಮಾನಿಸಲಾಗಿತ್ತು ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ರು. का ध्यान रख रही है कि जम्मू कश्मीर में ईद मनाने में लोगों को कोई परेशानी ना हो। हमारे जो साथी जम्मू कश्मीर से बाहर रहते हैं और ईद पर अपने घर वापस जाना चाहते हैं, उनको भी सरकार हर संभव मदद कर रही है। साथियों, आज इस अवसर पर मैं जम्मू कश्मीर के लोगों की सुरक्षा में तैनात अपने सुरक्षा बलों के साथियों का भी आभार व्यक्त करता हूं। प्रशासन से जुड़े सभी लोग, राज्य के सभी कर्मचारी और जम्मू कश्मीर पुलिस
जिस तरह से स्थितियों को संभाल रही है वो सचमुच में बहुत बहुत प्रशंसनीय है। आपके इस परिश्रम ने मेरा ये विश्वास और बढ़ाया है कि बदलाव हो सकता है, लोगों का भला हो सकता है। भाइयों और बहनों, जम्मू कश्मीर हमारे देश का मुकुट है। हम बचपन से सुनते आए हैं, गर्व करते आए हैं। इसकी रक्षा के लिए जम्मू कश्मीर के अनेकों वीर बेटे बेटियों ने अपना बलिदान दिया है, अपना जीवन दांव पर लगाया है। पुंछ जिले के मौलवी गुलाम दीन, जिन्होंने 65 की लड़ाई में पाकिस्तानी घुसपैठियों के बारे में भारतीय सेना को बताया था, उन्हें अशोक चक्र से सम्मानित किया गया था। लद्दाख के कर्नल सोनम वांगचुक, जिन्होंने कारगिल की लड़ाई में दुश्मन को धूल चटा दी थी, उन्हें महावीर चक्र दिया गया था। राजौरी की रुखसाना कौसर, जिन्होंने एक बड़े आतंकी को मार गिराया था, उन्हें भी कीर्ति चक्र से सम्मानित किया गया था। पुंछ के शहीद औरंगजेब, जिनकी पिछले वर्ष आतंकियों ने हत्या कर दी थी और जिनके दोनों भाई अब सेना में भर्ती होकर देश की सेवा कर रहे हैं। ऐसे वीर बेटे बेटियों की लिस्ट बहुत लंबी है। आतंकियों से लड़ते हुए जम्मू कश्मीर पुलिस के अनेक जवान और अफसर भी शहीद हुए हैं। निर्दोष नागरिक भी मारे गए हैं। देश के अन्य भूभाग से भी हजारों लोगों को हमने खोया है। इन सभी का सपना रहा है एक शांत, सुरक्षित